ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ದಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಗೋಧಿ ಹುಡಿಯಲ್ಲಿ ಮಾಡ್ತಾ ಇರೋದು. ಗೋಧಿ ಹುಡಿಗೆ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಈ ಬ್ರೇಕ್ಫಾಸ್ಟ್ ಏನು ಅಂತ ನೋಡೋಣ. ಮೊದಲು ನೋಡಿ, ಒಳ್ಳೆ ಬಿಸಿ ಬಿಸಿ ನೀರು ನಾನು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಬಿಸಿ ಆಗಿದೆ. ಇದರಿಂದ ನಾನು ಸ್ವಲ್ಪ ನೀರು ಮೊದಲು ತೆಗಿತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ನೋಡಿ, ಬಿಸಿ ಬಿಸಿ ನೀರು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಮೊದಲು ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ ಮೊದಲು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನು ಸೇರಿಸ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿ, ಅಂದ್ರೆ 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ 1 ತುಂಡು ಶುಂಠಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಗೆ ಏನ್ ಬೇಕೋ ಅದು ಎಕ್ಸ್ಟ್ರಾ ಸೇರಿಸಬಹುದು, ತೊಂದರೆ ಏನಿಲ್ಲ. ಓಕೆ, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಫುಲ್ ಆಗಿ ನಾವು ಹಾಕಿದ ಎಲ್ಲಾ ಸಾಮಗ್ರಿಗಳು ಕೂಡ ಈ ಗೋಧಿ ಹುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೆಕ್ಸ್ಟ್ ನಮ್ಮ ಈ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬಿಸಿ ಬಿಸಿ ನೀರು. ಇದು ಎಷ್ಟು ಅಂತ ಅಳತೆ ಇಲ್ಲ, ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಎಷ್ಟು ನಮ್ಮ ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಬರುತ್ತಾ ಆ ರೀತಿ ನೋಡ್ಕೊಂಡು ಹಾಕೋಬೇಕು. ನೋಡಿ, ಒಂದ್ಸಲ ಮೊದಲು ಈ ರೀತಿ ಹಾಕ್ಬಿಟ್ಟು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ನಮಗೆ ಬಿಸಿ ಬಿಸಿ ಆದ ಕಾರಣ ಕೈಯಲ್ಲೇ ಮಿಕ್ಸ್ ಮಾಡಕ್ ಆಗಲ್ಲ. ಫಸ್ಟ್ ಮೊದಲು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಕೈಯಲ್ಲಿ ಚೆನ್ನಾಗಿ ಈ ರೀತಿ ನಾದ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಪಾತಿ ಹಿಟ್ಟಿನ ತರ ಅಲ್ಲ, ಅದಕ್ಕಿಂತಲೂ ಸ್ವಲ್ಪ ಲೂಸ್ ಆಗಿರ್ಬೇಕು, ಅಂದ್ರೆ ಸ್ಟಿಕ್ಕಿ ಆಗಿರ್ಬೇಕು. ನೋಡಿ, ಫುಲ್ ಆಗಿ ಮಿಕ್ಸ್ ಆಗಿ ರೆಡಿ ಆಗಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತೀನಿ ನಾನು. ಹಾಕ್ಬಿಟ್ಟು ಇದನ್ನ ರೆಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ನಮಗೆ ಕೂಡ್ಲೆ ಮಾಡಬಹುದು. ನೋಡಿ, ಇಲ್ಲಿ ರೆಡಿ ಆಗಿದೆ ಇದು. ಅಂದ್ರೆ ಸ್ವಲ್ಪ ಅಂಟಾಗಿರ್ಬೇಕು, ಅಂದ್ರೆ ದಪ್ಪ ಆಗಿರ್ಬಾರ್ದು ಹಿಟ್ಟು. ಸ್ವಲ್ಪ ನೀರು ಜಾಸ್ತಿನೇ ಸೇರಿಸಬಹುದು, ತೊಂದ್ರೆ ಏನಿಲ್ಲ. ನೋಡಿ, ಈ ರೀತಿ ಇದೆ. ಇನ್ನು ಇದರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಬಾಲ್ ತರ ಮಾಡೋಣ. ನೋಡಿ, ಈ ರೀತಿ ಸ್ವಲ್ಪ ದೊಡ್ಡ ಬಾಲ್ ತರ ನೋಡಿ, ಒಂದು ಕೈಯಲ್ಲಿ ಹಿಡಿಯುವಷ್ಟು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತೀನಿ. ಎಣ್ಣೆ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡಬೇಕು. ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಇದ್ರಲ್ಲಿ ಮಾಡ್ತಾ ಇರೋದು, ಇಲ್ಲಿ ನಿಮ್ಗೆ ಬಾಳೆ ಎಲೆ ಉಪಯೋಗಿಸ್ಬೋದು, ಇಲ್ಲ ಅಂದ್ರೆ ಇದು ಬಟರ್ ಪೇಪರ್ ಉಪಯೋಗಿಸ್ಬೋದು, ಇಲ್ಲಾಂದ್ರೆ ನಮ್ಮ ಪ್ರೆಸ್ ಮಾಡುವಂತ ಮಣೆ ಇರುತ್ತೆ ಅದ್ರಲ್ಲೂ ಮಾಡ್ಬೋದು. ನೋಡಿ, ಈ ರೀತಿ ಕೈಯಲ್ಲೇ ನಾನು ಇದನ್ನ ತಟ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವಿಲ್ಲಿ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡಿರ್ಬೇಕು, ಇಲ್ಲಾಂದ್ರೆ ಇದನ್ನ ತೆಗಿಯೋದಿಕ್ಕೆ ಆಗಲ್ಲ. ನಂಗೆ ಇದು ಈಸಿಯಾಗಿ ಈ ರೀತಿ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ಬೇರೆ ತುಂಬಾ ಆಪ್ಷನ್ ಇದೆ ಈ ರೀತಿ ಮಾಡೋದಿಕ್ಕೆ, ನಾನು ಹೇಳಿದ್ದೀನಿ. ಬಾಳೆ ಎಲೆ ಅದ್ರಲ್ಲೂ ಸುಲಭವಾಗಿ ಮಾಡ್ಬೋದು. ನೋಡಿ, ಈ ರೀತಿ ಸುಲಭವಾಗಿ ನಮ್ಗೆ ಇದನ್ನ ತೆಗಿಬಹುದು. ನೋಡಿ, ಓಕೆ, ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೂ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ನಾನ್ ಸ್ಟಿಕ್ ಆದ್ರೆ ಬೇಡ, ನಾನಿಲ್ಲಿ ಕಬ್ಬಿಣದ ಕಾವಲಿ ತಗೊಂಡ್ರಿಂದ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಚೆನ್ನಾಗಿ ಕಾವಲಿ ಕಾದ ಮೇಲೆ ನಾನು ಇದಕ್ಕೆ ನಾವು ಮಾಡಿಟ್ಟ ಗೋಧಿ ಹುಡಿಯಲ್ಲಿ ಮಾಡಿಟ್ಟ ರೊಟ್ಟಿ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ. ಇನ್ನು 2 ಬದಿನೂ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತೀನಿ ಮೇಲ್ಗಡೆ. 2 ಬದಿನೂ ಚೆನ್ನಾಗಿ ಕಾಯ್ಬೇಕು, ಅಂದ್ರೆ ಒಳ್ಳೆ ರೋಸ್ಟ್ ಆಗಿ ಸಿಗ್ಬೇಕು ನಮಗೆ. ನೋಡಿ, ಈ ರೀತಿ 2 ಬದಿನೂ ಚೆನ್ನಾಗಿ ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಈ ರೀತಿ ಪ್ರೆಸ್ ಮಾಡಿದ್ರೆ ಎಲ್ಲಾ ಕಡೆ ಕರೆಕ್ಟ್ ಆಗಿ ನಮ್ಗೆ ಬೇಯುತ್ತೆ ಅದು. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ, ನಮ್ಮ ಗೋಧಿ ಹುಡಿಯಲ್ಲಿ ಮಾಡಿರುವಂತ ಆರೋಗ್ಯಕರವಾದಂತ ಒಂದು ರೊಟ್ಟಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಓಕೆ, ಇದೇ ರೀತಿ ಎಲ್ಲ ಮಾಡ್ಕೊಳ್ಳಿ. ನೋಡಿ, ನಮ್ದು ರೆಡಿ ಆಗಿದೆ. ಎಲ್ಲ ರೆಡಿ ಆಗಿಲ್ಲ, ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಈ ರೀತಿ ಇರುತ್ತೆ ನಮ್ಮ ರೊಟ್ಟಿ. ಟೇಸ್ಟಿ ಆಗಿರುತ್ತೆ. ಇದು ನಮಗೆ ಮೊಸರು ಜೊತೆ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ, ಇಲ್ಲಾಂದ್ರೆ ನಮಗೆ ಚಟ್ನಿ ಸಾಂಬಾರ್ ಜೊತೆ ಎಲ್ಲ ಸರ್ವ್ ಮಾಡಬಹುದು. ಮೊಸರು ಜೊತೆ ಸೂಪರ್ ಆಗಿರುತ್ತೆ ನಮ್ಗೆ ತಿನ್ನೋದಿಕ್ಕೆ ಇದು. ಓಕೆ, ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.